ಬಿಜೆಪಿ ಎಮ್ ಎಲ್ ಎಗಳಿದ್ರಲ್ಲಪ್ಪ, ಅರವಿಂದ್ ಲಿಂಬಳಿ ಯಾವ ಎಮ್ ಎಲ್ ಎ, ರಾಮಮೂರ್ತಿ, ಬೈರತಿ ಬಸವರಾಜ್, ಇದ್ದಾರಲ್ಲ ಅವರು, ಸತೀಶ್ ರೆಡ್ಡಿ, ರಾಮಮೂರ್ತಿ, ಲಿಂಬಾವಳಿ, ಅವ್ರ ಹೆಂಡತಿ ಎಮ್ ಎಲ್ ಎ, ಅವನು ಇದ್ದ ಪಾಪ, ಅವ್ರ ಹೆಂಡತಿ ಅವ್ರ ಮಿಸಸ್ ಇರಲಿಲ್ಲ, ಬಟ್ ಅವ್ರ ಮಿಸಸ್ ಪರವಾಗಿ ಬಂದಿದ್ದ ಅವನು. ಆಮೇಲೆ ಇನ್ಯಾರು ಬಿಜೆಪಿ ಅವರು ಇದ್ದದ್ದು, ಬೈರತಿ ಬಸವರಾಜ್. ಅವರು ಬೇಜಾರು ಮಾಡ್ಕೊಂಡ್ರು ಸರ್, ಅವ್ರು ಹೇಳ್ದಲ್ಲಿ ನೀವು ಬರ್ಲಿಲ್ಲ ಅಂತೆ, ನನ್ ಕೈ ಹಿಡಿದು ಕರ್ಕೊಂಡ್ ಬರಕಾಗುತ್ತಾ ಮುಖ್ಯಮಂತ್ರಿಗಳನ್ನ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಜನರ ಹತ್ರ ಹೇಳ್ತಾ ಇದ್ರು. ಯಾರು? ಬೈರತಿ ಅವರು ಸರ್. ಅವರು ಸಿಎಂ ಅಲ್ಲಿ ಕರೀಲಿಲ್ಲ, ನಾವಿದ್ದೀವಲ್ಲ ಸಿಎಂ. ನಾನು ಯಾವಾಗ ಕರ್ತಿದ್ರಂತೆ? ಎಲ್ಲಿ ಕರ್ತ? ಅಲ್ಲಿ ಜನರ ಸಮಸ್ಯೆ ಕೇಳಕ್ ಬರ್ಲಿಲ್ಲ. ಯಾವಾಗ ಇವತ್ತು ಸರ್ ನೀವು ಬಂದ್ಮೇಲೆ ಅಲ್ಲಿ ಜನರ ಹತ್ರ ಹೇಳಿದ್ರು ಸರ್. ನನ್ನ ಹತ್ರ ಹೇಳನೇ ಇಲ್ವಲ್ಲ, ಸಾಹಿತ್ಯ ನಾನು ಮಾತಾಡಿಸ್ತೆ ಅವ್ರಿಗೆ, ಬೈರತಿ ಬಸವರಾಜ್ಗೆ ನನ್ನ ಹತ್ರ ಏನು ಹೇಳಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಅಲ್ಲಿಗೆ ಬಂದಿದ್ರು, ಇವ್ರು ಬರ್ಲೇ ಇಲ್ಲ ಅಂತೆಲ್ಲ ಹೇಳಿದ್ರು ಸರ್ ಅವರು. ನೀವು ಹೋಗಿದ್ನಲ್ಲೇ, ನೀನು ಬಂದಿದ್ದೀಯಲ್ಲ. ಅವ್ರ ಕರ್ದಲ್ಲಿ ಜನರ ಹತ್ರ ನೀವು ಬರ್ಲಿಲ್ಲ, ಅರ್ಧಕ್ಕೆ ಬಂದವರು. ಆಯಿಲ್ ಲೇಔಟ್ಸಲ್ಲಿ ಸಿಎಂ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಜನರ ಹತ್ರ ಹೋಗ್ಬಿಟ್ಟು ಅಲ್ಲಿ ನೋಡಪ್ಪ, ಜಾರ್ಜ್ ಇದ್ರು, ಡಿ ಕೆ ಶಿವಕುಮಾರ್ ಇದ್ರು, ಬೈರತಿ ಸುರೇಶ ಇದ್ರು, ಬೈರತಿ ಬಸವರಾಜ್ ಇದ್ದ. ಅವ್ರಿಗೆ ಜನಗಳ ಜೊತೆಗೆ ಮಾತಾಡಿಸ್ಕೊಂಡು ಕರ್ಕೊಂಡು ಬಂದೆ, ಜನಗಳ ಜೊತೆ ಮಾತಾಡಿ ಬಂದದ್ದು. ಸೊ ನಾನು ಜನಗಳ ಅಹವಾಲ ಎಲ್ಲ ಕೇಳಿದೆ. ಅವ್ರಿಗೆ ಗಂಭೀರತೆನೇ ಇಲ್ಲ, ಅಷ್ಟೊಂದು ಗಂಭೀರ ಆರೋಪ ಎಲ್ಲಿ ಮಾಡ್ತಾರೆ? ಅಶೋಕೆ ಮಾಡಿಸಿರ್ಬೋದು ಹಾಗಾದ್ರೆ, ನಂಗೆ ಗೊತ್ತಿಲ್ಲ. ಬಿಜೆಪಿ ಅವರು ಆಯ್ತು, ನಡೀರಪ್ಪ, ಥ್ಯಾಂಕ್ ಯು. ನೀವೇ ಹೈಕಮಾಂಡ? ಹೈಕಮಾಂಡ್ ಹೈಕಮಾಂಡ್ ಹೇಳ್ದಾಗಿ ನಾವು ಕೇಳೋದು, ಗೊತ್ತಾಯ್ತಾ? ಹೈಕಮಾಂಡು ನಿಮ್ಮ ಜೊತೆ ಮಾತಾಡಿದಾರ? ನನ್ನ ಜೊತೆ ಮಾತಾಡಿಲ್ಲ. ನಾನು ಹೋದರೆ ಡೆಲ್ಲಿಗೆ, ಇವರು 6th ಫೈನಾನ್ಸ್ ಕಮಿಷನ್ ಇದ್ದಾರಲ್ಲ, ಆ ಚೇರ್ಮನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ.